ಮಾತಾಡೋದಕ್ಕೆ ಏನೂ ಇಲ್ಲ ಆ್ಯಕ್ಚುಲಿ, ಯಾಕಂದರೆ ಎಷ್ಟು ಡೀಟೇಲಾಗಿ ಹೇಳ್ಬೇಕು. ಆದರೂ ಕೂಡ ಒಂದು ಮಾತಾಡೋ ಪ್ರವೃತ್ತಿ ಇದೆ. ಯಾರೊಬ್ಬರು ಹಿರಿಯರು ಬಂದಾಗ ಅದರ ಬಗ್ಗೆ ಸಮಾಜಕ್ಕೆ ಮಾತಾಡೋದು ಮತ್ತೆ ಏನು ಹೇಳ್ತಾರೆ ವಿಶಸ್ ಅಂತ ಹೇಳಿ ಅದು ಇದೆ. ಮಧ್ಯೆ ಏನಂದರೆ ಬೆಂಗಳೂರಲ್ಲಿ 33 ಸಮಾಜಗಳಿವೆ. ಎಷ್ಟು? ಭಾವಸ ಕ್ಷೇತ್ರದಲ್ಲಿ 33. ಈ ಸಮಾಜ ಒಂದು 34ಕ್ಕೆ ಸೇರುತ್ತೆ. ಅದರ ವಿಭಿನ್ನವಾದದ್ದು ಟೋಟಲ್ ಟೆಕ್ನಾಲಜಿನಲ್ಲೇ ಒಂದು ಸಮಾಜ ಆಗಿದೆ ಭಾವಸ ಕ್ಷೇತ್ರ. ಅದು ಇದೆ. ಅದೊಂದು ಟೋಟಲಿ ಟೆಕ್ನಾಲಜಿ ಈ ಥರ ನೋಡೋದಂದ್ರೆ ಆ್ಯಕ್ಚುಲಿ ಅದು ಝೀರೋ ಇನ್ ಟೆಕ್ನಾಲಜಿ. ಅಫ್ಕೋರ್ಸ್ ನಾಲೆಜ್ ಇದೆ, ಅಷ್ಟೇ ನಾಲೆಜ್ ಇದೆ, ಬಟ್ ಟೆಕ್ನಾಲಜಿ ಝೀರೋ. ಯಾಕಂದರೆ ನಮ್ದು ಯಾವತ್ತೂ ಸಂಪರ್ಕ ಭಾಳ ಜಾಸ್ತಿ ಇದೆ. ಫಿಸಿಕಲ್ ಸಮಾಜ ಅಂದರೆ ಫಿಸಿಕಲ್. ಇಬ್ಬರು ಸೇರಿದರೆ ಒಂದು ಸುಖ ದುಃಖ ವೆಬ್ಸೈಟಲ್ಲಿ ಇದರಲ್ಲಿ ನಾವು ಸುಖ ದುಃಖ ಆಗಲ್ಲ. ಇಟ್ ಬಿಕಮ್ಸ್ ಓಪನ್. ಕಾನ್ಫಿಡೆನ್ಷಿಯಲ್ ಇದ್ದರೆ ಕಾನ್ಫಿಡೆನ್ಸ್ ಆಗಿ ಮಾಡಬೇಕಾಗುತ್ತೆ. ಹಂಗಂತೇಳಿ ಈಗ ಮಾಡಿ ಸರಿ ಅಂತಲ್ಲ, ಬಟ್ ಸ್ಟಿಲ್ ಸಮಾಜ ಅಂದಾಗ ಯಾವತ್ತೂ ಫಿಸಿಕಲ್ ಏನು ನಾವು ಕಾಂಟ್ಯಾಕ್ಟ್ನ ಇಟ್ಕೊಳ್ತೀವಿ ಒಬ್ಬರು, ಅದರಿಂದಲೇ ನಮ್ಮ ತೊಂದರೆಗಳು ನಿವಾರಣೆ ಆಗುತ್ತಂತ ನನ್ನ ಕಳೆದ 53 ವರ್ಷದ ಸಮಾಜದ ಸೇವೆ ಮಾಡಿ ನನ್ನ ಅನುಭವ. ಅದರಿಂದ ಇದು ಇರಬೇಕು. ಅದಕ್ಕೇನು ಮಾಡಿ ನೀವು ಅನ್ಕೊಟ್ಟಿಗೆ ನಡೀಲಿ. ಆದರೆ ತಿಂಗಳಿಗೊಮ್ಮೆ 4 ಜನ ಸೇರಿ ಬರಾಗಿದೆ ತೊಂದರೆ, 4 ಜನ ಸೇರಿ ತೊಂದರೆ ಸೇರ್ತಾರೆ. ಡೇಟ್ ಫಿಕ್ಸ್ ಮಾಡಬೇಕು, ಜಾಗ ಎಲ್ಲೋ 4 ಜನ ಸೇರ್ತಾ ಇದೆ. ಯಾಕಂದ್ರೆ ಆಗೋ ಹೋಗು ಮಾಡೋದ್ರಿಂದ ಅದು ಏನು ನಾವು ಮಾಡಿದ್ರೆ ಟೆಕ್ನಾಲಜಿಕಲ್ ಆಗ್ತಾ ಇದೆ, ತಿಳ್ಕೊಳ್ತೀವಿ ಆಗ್ತಾ ಇದೆ, ಬಟ್ ಫಿಸಿಕಲ್ ಜನಗಳಿಗೆ ಏನು ಆಗ್ತಾ ಇದೆ ಅನ್ನೋದಲ್ಲ ನಾವು ಸೇರಿದಾಗ ಮಾತ್ರ ಅದು ನನ್ನ ಅನುಭವ. ಅದಕ್ಕೆ ಅರ್ಥಮಾತ್ರ ಹೇಳ್ತೇನೆ. ಮತ್ತೆ ಈ ಆಧುನಿಕ ಭಾವಸಾಕ್ಷರತೆ ಸಮಾಜ ಇವತ್ತು ಆಗಿದೆ. ಇದಕ್ಕೆಲ್ಲ ಒಳ್ಳೆಯದಾಗಲಿ. ನನ್ನ ಸಹಕಾರ ಯಾವತ್ತೂ ಇರುತ್ತೆ ಅಂದರೆ ನಾನು ಹುಟ್ಟಾಗ್ಲಿಂದ ಹೇಳ್ತಾರೆ. ಹಂಗೆಲ್ಲ ನಮ್ಮ ತಂದೆ ಕೂಡ ಸಮಾಜದ ಸಂಸ್ಥಾಪಕರು. ಭಾವಸಾಕ್ಷರ ದರ್ಜಿ ಸಮಾಜ ಬಹಳ ಹಳೆಯ ಸಮಾಜ ಅದು. ಈಗ ನಾನು ಸುಮ್ಮನೆ ಹೆಸರಿಗೆ ನಾನು ಅಧ್ಯಕ್ಷರಾಗಿದ್ದೀನಿ, ಕೆಲಸಕ್ಕೆ ಮಾತ್ರನೇ. ನಮ್ಮ ತಂದೆಯವರು ಪ್ರಾರಂಭ ಮಾಡಿದ್ದು. ಆವಾಗಿಂದ ಕೂಡ ನಾವು ನಮ್ಮ ಜನಗಳಿಗೆ ಏನು ಸರ್ಕಾರದ ಸವಲತ್ತು, BBMP ಅಂತ ಸವಲತ್ತು ಮತ್ತು ಇತರೆ ಸವಲತ್ತು ಆ ಕೆಲಸ ಮಾಡೋದೇ ನಮ್ಮ ಕೆಲಸ. ಅದರಿಂದ ಈ ಮೂಲಕ ಕೂಡ ಸರ್ಕಾರದಿಂದ ಒಂದು ಭಾವಸಾಕ್ಷರ 2A ನಾವು 2A ಅಡಿಗೆ ಬರ್ತೀವಿ. 2A ಅಡಿಗೆ ಬರೋರಿಗೆ ಸಿಕ್ಕಾಪಟ್ಟೆ ಫೆಸಿಲಿಟಿ ಇದೆ. ಅದು ನಾವು ಯಾರು ತಗೊಳ್ತೇವೆ. ಯಾಕೆ ತಗೊಳ್ತಾ ಇಲ್ಲ ಅಂದರೆ ತಪ್ಪಾಗಿ ತಿಳ್ಕೊಬಿಡಿ, ನಾವು ಮಹಾರಾಜ. ಭಾವಸಾಕ್ಷರಿಗೆ ಏನಾದರೂ ಮಾಡಬೇಕಂದ್ರೆ ಯಾರಿಗೋ ಹೋಗಿ ನೋಡಪ್ಪ ನಿಮಗೆ ಒಂದು ಫೆಸಿಲಿಟಿ ಇದೆ ಅಂದರೆ ಅವ್ರು ಆಯ್ತು ಸರ್ ಮಾಡಿ ಸರ್ ಅಂತ ಆಯಿತು ಮಾಡಿ ಅಂತ ನಾವು ಸಮಾಜ ಮಾಡ್ತೀವಿ ಇಟ್ಕೊಳ್ಳಿ. ನಾವೇ ಹೋಗಿ ನಾವೇ ಮಾಡಿ ಎಲ್ಲ ರೆಡಿ ಮಾಡಿ ಸಿಲ್ವರ್ ತಟ್ಟೆಯಲ್ಲಿ ಇಟ್ಟು ಅವ್ರು ತಗೊಂಡು ಕೊಡಬೇಕು. ಸಮಾಜ ಅಂದ್ರೆ ಅದು ಕಷ್ಟ, ಅದು ಆಗೋದಿಲ್ಲ. ಯಾಕಂದ್ರೆ ಮೊದಲು ಆಗ್ತಿತ್ತು ಸಮಾಜದ ಯಾವುದೋ ಊರಲ್ಲಿ ಮತ್ತೆ ಸುತ್ತ ವಿಠೋಬ ದೇವಸ್ಥಾನ ಕಂಡುಬಿಟ್ಟು ಅದೇ ಸಮಾಜ ಅಲ್ಲೇ ಸೇರ್ತಿದ್ವಿ, ದಿನ ಸೇರ್ತಿದ್ವಿ. ಅದೇನೋ ಏಕಾದಶಿ ಸೇರ್ತಿದ್ವಿ, ಸೋಮವಾರ ಶುಕ್ರವಾರ ಅಂತ ಸೇರ್ತಿದ್ವಿ, ಆಗ್ತಿತ್ತು. ಈಗ ಹಂಗಲ್ಲ, ಎಲ್ಲೆಲ್ಲೋ ಟ್ರಾನ್ಸ್ಫರ್ ಆಗಿಬಿಡುತ್ತೆ, ಅದಾಗ್ಬಿಡುತ್ತೆ, ಮನೆಯಲ್ಲೂ ದೂರ ಇರುತ್ತೆ, ಬೆಂಗಳೂರು ದೂರ ಇರುತ್ತೆ. ಬಟ್ ಟೆಕ್ನಾಲಜಿ ಮೂಲಕ ಸಂಪರ್ಕ ಇರುತ್ತೆ. ಆ ಸಂಪರ್ಕ ಮಾತ್ರ ಸಾಕು, ಸೇವೆ ಬಹಳ ಅವ್ರ ಮನೆಗೆ ಹೋಗಿ ಆ ಸೇವೆ ತಗೊಂಡ್ರೆ ನಾವು ಆ ಸೇವಾ ಸಮಾಜ ಬಗ್ಗೆ ಅರ್ಥ ಬರುತ್ತೆ ಅನ್ನೋದು ನನ್ನ ವೈಯಕ್ತಿಕ ಕಳಕಳಿ. ಇಷ್ಟು ಮಾತ್ರ ಹೇಳಿ, ಯಾವುದೇ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ 24 hours ಮೊಬೈಲ್ ತಗೊಂಡ ಅಂತ ಆಫೇ ಇಲ್ಲ. ಮೊಬೈಲ್ ಆಫ್ ಮಾಡಿಲ್ಲ, ಜ್ಞಾಪಕನೇ ಇಲ್ಲ. ಆ ಟೈಮ್ನಲ್ಲಿ ನಾವು ಸಮಾಜ ಸೇವೆ ಮಾಡ್ಕೊಂಡು ಬಂದು ನಮ್ಮ ಟೈಮ್ ಮಾತ್ರ ಬರಬೇಕು, ಆ ಟೈಮ್ ಫೋನ್ ಮಾಡಬೇಕು, ಎನಿ ಟೈಮ್ ಫೋನ್ ಮಾಡೋದು. ಯಾವುದೇ ಸಂಶಯ ಇದ್ರೆ ಭಾವಸಾಕ್ಷರತೆ ಬಗ್ಗೆ, ಬ್ಯಾಕ್ವರ್ಡ್ ಕಮ್ಯುನಿಟಿ ಬಗ್ಗೆ, ಸೇವೆ ಬಗ್ಗೆ ನಮ್ಮ ಇನ್ಫಾರ್ಮೇಶನ್ ಏನಿದೆಯೋ ನಾವು ತಿಳಿಸ್ಕೊಡ್ತೀವಿ. ಎಲ್ಲೇ ಬೇಕೋ ಅಲ್ಲೆಲ್ಲ ನಾವೇ ಈಗ ಇವ್ರ ಮೂಲಕ ಬರಬೇಕು. सर मैं कल सर इतने करूँगा ಸಿದ್ಧ ಇದ್ದೀವಿ. ನಮ್ಮ ಸಮಾಜ ನನ್ನ ಒಂದು ಅವಕಾಶ ಪಡೆದಕ್ಕೋಸ್ಕರ ಎಲ್ರಿಗೂ ಮುಖ್ಯವಾಗಿ ಸಂತೋಷರು, ನಮ್ಮ ಸತೀಶ್ ಅಮ್ಮೋರೆ ಎಲ್ಲ ಒಳ್ಳೆಯ ನಾನು ಮಾತಾಡಲಿಕ್ಕೆ ಬೇಡ್ಕೊಡ್ತೇನೆ. ಜೈ ಭಾವ ಸರ್.